ಜನರೇನು ಇದು ನೀವು ಗ್ಯಾರಂಟಿ ನಮಗೆ ಕೊಡಬೇಕು, ಉಚಿತವಾಗಿ ಕೊಡಬೇಕು ಅಂತೇಳಿ ಕೇಳಿರಲಿಲ್ಲ. ಆ ಗ್ಯಾರಂಟಿಗಳ ನೆಪದಲ್ಲಿ ಗ್ಯಾರಂಟಿ ಹಣ ಕೊಡೋದಕ್ಕೋಸ್ಕರ ಅವ್ರು ತೆಗೆದುಕೊಳ್ತಾ ಇರ್ತಕ್ಕಂಥ ಕ್ರಮಗಳಿದಾವಲ್ಲ, ಅದರಿಂದ ಜನಸಾಮಾನ್ಯರಿಗೆ ಸಾಕಷ್ಟು ಸಮಸ್ಯೆಗಳಿದ್ರಾಗ್ತದೆ. ಏಕಾಏಕಿ ಹೇಳ್ದೆ ಕೇಳದೆ BPL ಕಾರ್ಡ್ಗಳನ್ನು ರದ್ದು ಮಾಡಿರುತ್ತೆ. 40 ಲಕ್ಷ ಒಂದು ರೈತರಿಗೆ ಅನ್ಯಾಯ ಆಗಿದೆ. ಅವ್ರ ಜೀವನನೇ ಕಷ್ಟ ಇದೆ, ಓಡಾಡೋದು ಕಷ್ಟ ಇದೆ. ಹೊರಗಡೆ ಹೋಗಿ ಅವರು ಬಸ್ಗಳಲ್ಲಾಗಿರ್ಬೋದು ಅಥವಾ ವಾಹನಗಳನ್ನ ಅವ್ರು ಮಾಡ್ಕೊಂಡು ಹೋಗುವಂಥದ್ದು ಪರಿಸ್ಥಿತಿ ಇಲ್ಲ. ಅಂಥವ್ರಿಗೆ ಏಕಾಏಕಿ ಇವತ್ತು BPL ಕಾರ್ಡನ್ನು ರದ್ದು ಮಾಡಿ ಸುಮಾರು 3 ತಿಂಗಳಾಗಿದೆ. ಆಲ್ರೆಡಿ BPL ಕಾರ್ಡ್ ಕೊಟ್ಟಿರೋರು ನೀವು ಕೊಡಬೇಕಾದಾಗ ಏನು ಮಾಡ್ತಾಯಿದ್ರಿ? ಒಬ್ಬ ವ್ಯಕ್ತಿಗೆ BPL ಕಾರ್ಡ್ ನೀವು ಕೊಡಬೇಕಾದ್ರೆ ನೀವು ಮಾನದಂಡಗಳ ಅವತ್ತು ಪರಿಶೀಲನೆ ಮಾಡಿಲ್ವ? ನೀವು ಎಲ್ಲ ಮಾಡಿದಿರಿ, ಆಯಿತು, ಒಂದಷ್ಟು ಪರ್ಸೆಂಟೇಜ್ ಇರಲಿ, ಓಕೆ. ಏನು 40 ಲಕ್ಷ ಕಾರ್ಡ್ಗಳು ಅಂದರೆ ಇಲ್ಲಿಗಲ್ ಮಾಡಿದ್ರಿ ನೀವು? 40 ಲಕ್ಷ ಕಾರ್ಡ್ಗಳು ಅಂದರೆ 40 ಲಕ್ಷ ಜನರಿಗೆ ನೀವು ಅನ್ಯಾಯ ಮಾಡಿದ್ರಿ. ಇವತ್ತಿನ ದಿವಸ ಏನು ಸಾಧನೆ ಮಾಡ್ಲಿಕ್ಕೆ ಹೋಗಿದ್ರಿ ನೀವು? ಜನಸಾಮಾನ್ಯರು ಪಾಪ ಆ 40,000 ಜನ ಅಂದರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ವಯಸ್ಸಾಗಿರೋಂಥ ಹಿರಿಯರು. ಅವರು ಅದರಲ್ಲಿ ಲೇಡೀಸ್ ಇದ್ದಾರೆ, ಜೆಂಟ್ಸ್ ಇದ್ದಾರೆ, ಫಿಸಿಕಲಿ ಚಾಲೆಂಜ್ಡ್ ಇದ್ದಾರೆ. ಲೋಕೇಶ್ ಮರಿಯಪ್ಪ ಅಂತೇಳಿ ಪ್ರೆಸೆಂಟ್ಲಿ ವೇಮಗಲ್ ಕುರ್ಗಲ್ ಪಟ್ಟಣ ಪಂಚಾಯಿತಿಯ ವಾರ್ಡ್ ನಂಬರ್ 5ರ ಕೌನ್ಸಿಲರ್ ಆಗಿದ್ದೀನಿ. JDS ಪಕ್ಷದಲ್ಲಿ ನಿಂತು ಗೆದ್ದಿದ್ದೀನಿ. ಈಗ ಪ್ರೆಸೆಂಟು ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಈ ಒಂದು ರಾಜ್ಯ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ತೆಗೆದುಕೊಳ್ತಾ ಇರ್ತಕ್ಕಂಥ ಕೆಲವು ಕ್ರಮಗಳಿಂದ ಜನಸಾಮಾನ್ಯರ ಮೇಲೆ ಆಗ್ತಾ ಇರ್ತಕ್ಕಂಥ ಪ್ರಭಾವದ ಬಗ್ಗೆ ಮಾತನಾಡಲಿಕ್ಕೋಸ್ಕರ ನಾನಿವತ್ತು ಈ ಒಂದು ಪ್ರೆಸ್ ಮೀಟನ್ನು ಕರೆದಿರ್ತಕ್ಕಂಥದ್ದು. ಈ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಸುಮಾರು ಹಲವು ವರ್ಷಗಳಿಂದ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲದೆ, ಗೊಂದಲ ಇಲ್ಲದೆ ಜನಸಾಮಾನ್ಯರು ಆರಾಮಾಗಿದ್ದರು. ಬಟ್ ಇವರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಇವರು ಗ್ಯಾರಂಟಿಗಳ ಒಂದು ವಿಚಾರದಲ್ಲಿ ಗ್ಯಾರಂಟಿಗಳನ್ನು ಏನು ಘೋಷಣೆ ಮಾಡಿದ್ರು, ಸೊ ಅದು ಯಾವುದು ಕೂಡ ಜನರೇನು ಇದು ನೀವು ಗ್ಯಾರಂಟಿ ನಮಗೆ ಕೊಡಬೇಕು, ಉಚಿತವಾಗಿ ಕೊಡಬೇಕು ಅಂತೇಳಿ ಕೇಳಿರಲಿಲ್ಲ. ಆದರೂ ಕೂಡ ಸ್ವತಃ ಅವರೇ ಕೊಡ್ತೀವಿ ಅಂತೇಳಿ ಏನು ಗ್ಯಾರಂಟಿಗಳನ್ನು ಅನೌನ್ಸ್ ಮಾಡಿದ್ರು, ಅದು ಸ್ವಾಗತ ಮಾಡ್ತೀವಿ. ಆದರೆ ಆ ಗ್ಯಾರಂಟಿಗಳ ನೆಪದಲ್ಲಿ ಗ್ಯಾರಂಟಿ ಹಣ ಕೊಡೋದಕ್ಕೋಸ್ಕರ ಅವ್ರು ತೆಗೆದುಕೊಳ್ತಾ ಇರ್ತಕ್ಕಂಥ ಕ್ರಮಗಳಿದಾವಲ್ಲ, ಅದರಿಂದ ಜನಸಾಮಾನ್ಯರಿಗೆ ಸಾಕಷ್ಟು ಸಮಸ್ಯೆಗಳಿದ್ರಾಗ್ತದೆ. ಸೊ ಇದರಲ್ಲಿ ಪ್ರಮುಖವಾಗಿ ನಾವು ಹೇಳೋದಾದರೆ, ಈಗಾಗಲೇ ಅವರು ಏಕಾಏಕಿ ಹೇಳ್ದೆ ಕೇಳದೆ BPL ಕಾರ್ಡ್ಗಳನ್ನು ರದ್ದು ಮಾಡಿರೋಂಥದ್ದು. ಅಂದರೆ ಈಗಾಗಲೇ ಯಾರೆಲ್ಲ BPL ಕಾರ್ಡ್ಗಳು ಪಡ್ಕೊಂಡಿದ್ರು ಅದೆಲ್ಲವೂ ಕೂಡ ಸರ್ಕಾರಿ ಅಧಿಕಾರಿಗಳು ಕೊಟ್ಟಿರೋಂಥದ್ದೇನೆ. ಅವರೇ ಎಲ್ಲ ಪರಿಶೀಲನೆ ಮಾಡಿ ಜನಸಾಮಾನ್ಯರಿಗೆ BPL ಕಾರ್ಡ್ಗಳನ್ನು ಕೊಟ್ಟಿರ್ತಾರೆ. ಹಾಗಾಗಿ ಇವತ್ತು ಮತ್ತೆ ಏಕಾಏಕಿ BPL ಕಾರ್ಡ್ಗಳನ್ನು ರದ್ದು ಮಾಡ್ತಕ್ಕಂಥ ಕೆಲಸ ಏನು ಮಾಡಿದ್ದಾರೆ, ಇದರಿಂದ ಸುಮಾರು 40 ಲಕ್ಷ ಒಂದು ರೈತರಿಗೆ ಅನ್ಯಾಯ ಆಗಿದೆ. ಇವತ್ತು 60 ವರ್ಷಕ್ಕಿಂತ ಮೇಲ್ಪಟ್ಟಂಥ ಹಿರಿಯ ನಾಗರಿಕರು ಏನಿದ್ದಾರೆ, ಇವತ್ತಿನ ದಿವಸ ಅವ್ರ ಜೀವನನೇ ಕಷ್ಟ ಇದೆ, ಓಡಾಡೋದು ಕಷ್ಟ ಇದೆ. ಹೊರಗಡೆ ಹೋಗಿ ಅವರು ಬಸ್ಗಳಲ್ಲಾಗಿರ್ಬೋದು ಅಥವಾ ವಾಹನಗಳನ್ನ ಅವ್ರು ಮಾಡ್ಕೊಂಡು ಹೋಗುವಂಥದ್ದು ಪರಿಸ್ಥಿತಿ ಇಲ್ಲ. ಅಂಥವ್ರಿಗೆ ಏಕಾಏಕಿ ಇವತ್ತು BPL ಕಾರ್ಡನ್ನು ರದ್ದು ಮಾಡಿ ಸುಮಾರು 3 ತಿಂಗಳಾಗಿದೆ. ಅನೇಕರಿಗೆ ಇವತ್ತು ಏನಕ್ಕೋಸ್ಕರ ರದ್ದಾಗಿದೆ, ಅವ್ರಿಗೆ ಏನಕ್ಕೋಸ್ಕರ ಬೆನಿಫಿಟ್ ಸಿಗ್ತಾ ಇಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ವಿಚಾರಣೆ ಮಾಡಿದಾಗ ಅವ್ರಿಗೆ ಏನಾಗ್ತಾಯಿದೆ ಅಂದರೆ, ಎಲ್ಲೋ ಒಂದು ಕಡೆ ಅವ್ರು ತೆಗೆದುಕೊಂಡಿರ್ತಕ್ಕಂಥ ಕ್ರಮದಲ್ಲಿ BPL ಕಾರ್ಡ್ ರದ್ದಾಗಿರೋದ್ರಿಂದ ಏನೇನು ಸಮಸ್ಯೆ ಆಗಿದೆ. ಪ್ರಥಮವಾಗಿ ಅವರು ಇವತ್ತಿನ ದಿವಸ BPL ಕಾರ್ಡ್ದಾರರು ಏನಿದ್ದಾರೆ ಅದರಲ್ಲಿ 95% ಜನ ಈ BPL ಕಾರ್ಡ್ನ ಎಲ್ಲೆಲ್ಲಿ ಬಳಸ್ತಾ ಇದ್ರು ಅಂದರೆ, ನಿಮಗೆ ಗೊತ್ತಿದೆ, ಶಿಕ್ಷಣ. ಈಗ ಯಾವುದೋ ಒಂದು ಶಾಲೆಗೆ ಹೋಗ್ಬೇಕಾದ್ರೆ ಅಥವಾ ಶಾಲೆಗಳಲ್ಲಿ ಸಿಗ್ತಕ್ಕಂಥ ಒಂದು ಅನುಕೂಲಗಳನ್ನು ಪಡ್ಕೊಳ್ಬೇಕಾದ್ರೆ ಇವತ್ತು BPL ಕಾರ್ಡ್ ಇದ್ದಿದ್ರೆ ಅವ್ರಿಗೆ ಅನುಕೂಲ ಆಗ್ತಾಯಿತ್ತು. ಅದ್ರ ಜೊತೆಗೆ ಬಹಳ ಇಂಪಾರ್ಟೆಂಟ್ ಅಂದರೆ ಆರೋಗ್ಯ. ಇವತ್ತು 90% ಮನೆಗಳಲ್ಲಿ ಆರೋಗ್ಯ ಹೆಚ್ಚು ಕಡಿಮೆ ಆದಂಥ ಸಂದರ್ಭದಲ್ಲಿ ಒಂದು ಮನೇಲಿ 5 ಜನ ಅಥವಾ 6 ಜನ ಅಥವಾ 8 ಜನ ಅಥವಾ 4 ಜನ ಇರ್ತಾರೆ. ಅವ್ರುಗಳಿಗೆ ಇವತ್ತು ನಿಮಗೆ ಗೊತ್ತಿದೆ, ಒಂದು ಜ್ವರ ಅಂತ ಬಂದೋಗಿ ಅಡ್ಮಿಟ್ ಆದರೆ ಸಾಕು, 3 ದಿನ ಹಾಸ್ಪಿಟ್ಲಲ್ಲಿದ್ದರೆ 50,000 1 ಲಕ್ಷ ಬಿಲ್ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಒಂದು ಸಣ್ಣ ಪುಟ್ಟ ಬೇರೆ ಏನೋ ಕಾಯಿಲೆಗಳು ಬಂದರೆ 2 ಲಕ್ಷ 3 ಲಕ್ಷ 5 ಲಕ್ಷ ಖರ್ಚಾಗ್ತಾಯಿತ್ತು. ಈ BPL ಕಾರ್ಡ್ ಇದ್ದಾಗ ಅಟ್ಲೀಸ್ಟ್ ಅವ್ರೇನು ಮಾಡ್ತಾಯಿದ್ರು, ಆ ಒಂದು BPL ಕಾರ್ಡ್ನ ಒಂದು ಬೆನಿಫಿಟನ್ನು ಪ್ರಯೋಜನ ಪಡ್ಕೊಂಡು ಆರೋಗ್ಯದ ದೃಷ್ಟಿಯಿಂದ ಮನೆಯೆಲ್ಲ ಆರಾಮಾಗಿರ್ಲಿಕ್ಕೆ ಅನುಕೂಲ ಆಗ್ತಾಯಿತ್ತು. ಆದರೆ ಇವರೇನು ಮಾಡಿದ್ದಾರೆ, ಈ ಒಂದು BPL ಕಾರ್ಡ್ ರದ್ದು ಮಾಡಿರೋದ್ರಿಂದ ಅವ್ರಿಗೆ ಈ ಎಲ್ಲ ಅನುಕೂಲಗಳಿಂದ ವಂಚಿತರಾಗಿದ್ದಾರೆ. ಇವರು ಯಾವುದೋ 2,000 ರೂಪಾಯಿ ಕೊಡೋಂಥದ್ದಿರ್ಬೋದು ಅಥವಾ ಓಲ್ಡ್ ಪೆನ್ಷನ್ 1,000 ರೂಪಾಯಿ ಕೊಡೋಂಥದ್ದಿರ್ಬೋದು, 1,000 ಚಿಲ್ಲರೆ ಕೊಡೋಂಥದ್ದಿರ್ಬೋದು, ಇಂಥ ಒಂದು ಕೆಲಸಗಳಿಗೋಸ್ಕರ ಇದನ್ನು ಸಮರ್ಪಕವಾಗಿ ನಿಭಾಯಿಸೋಕ್ಕೆ ಆಗದೇ ಇದ್ದಕ್ಕೋಸ್ಕರ ಇವರು BPL ಕಾರ್ಡನ್ನು ರದ್ದು ಮಾಡಿರೋದ್ರಿಂದ ಲಕ್ಷಾಂತರ ರೂಪಾಯಿ ಬೇರೆ ಬೇರೆ ರೂಟಲ್ಲಿ ಅಥವಾ ಬೇರೆ ಬೇರೆ ನೋಡಿ, ಆರೋಗ್ಯ ಮತ್ತು ಶಿಕ್ಷಣ ಇವತ್ತು ಬಹಳ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು. ಆ ಒಂದು ಅನುಕೂಲನೇ ಜನ ಕಳ್ಕೊಂಡ್ಮೇಲೆ ಯಾವ ಪುರುಷಾರ್ಥಕ್ಕೆ ಬೇಕಾಗಿತ್ತು ಇದು? BPL ಕಾರ್ಡನ್ನು ರದ್ದು ಮಾಡಿದಾಗ ಲಕ್ಷಾಂತರ ಜನ ಇವತ್ತು ಕಷ್ಟ ಅನುಭವಿಸ್ತಾ ಇದ್ದಾರಲ್ಲ. ಈ ವಯಸ್ಸಾದಂಥ ಒಂದು ಸಂದರ್ಭದಲ್ಲಿ ಅವರು ಯಾರ ಹತ್ರ ಹೋಗಬೇಕು, ಎಲ್ಲಿ ಹೋಗಬೇಕು? ಹೋಗಲಿ, ನಮ್ಮ ರಾಜ್ಯನ ಬಿಟ್ಟು ಅಥವಾ ನಮ್ಮ ಜಿಲ್ಲೆನ ಬಿಟ್ಟು ಅಥವಾ ನಮ್ಮ ಊರನ್ನ ಬಿಟ್ಟು ಅವ್ರೇನೋ ಪಾಕಿಸ್ತಾನಕ್ಕೆ ಹೋಗಿದ್ದಾರಾ?
ಅಥವಾ ಬೇರೆ ದೇಶಕ್ಕೆ ಹೋಗಿದ್ದಾರಾ? ಇಲ್ಲೇ ಇದ್ದಾರಲ್ಲ. ಮತ್ತೆ ಅವ್ರದ್ದು ರದ್ದು ಮಾಡಿ ಮತ್ತೆ ಹೋಗಬೇಕು, ಯಾರೋ ಸೆಕ್ರೆಟ್ರಿ ಹತ್ರ ಹೋಗಬೇಕು, ಅವ್ರ ಹತ್ರ ಹೋಗಿ 30,000 ರೂಪಾಯಿಗೆ ಮತ್ತೆ ಹೊಸದಾಗಿ ಮಾಡಿಸ್ಕೋಬೇಕು, ಮತ್ತೆ ಹೋಗಿ ನಾಡ್ ಕಚೇರಿಗಳಲ್ಲಿ ತಾಲೂಕು ಆಫೀಸ್ಗಳಲ್ಲಿ ಅಲಿಬೇಕು. ಅದೆಲ್ಲ ಮಾಡಲಿಕ್ಕೆ ವಯಸ್ಸಾಗಿರೋಂಥ ಮುದುಕರಿಗೆ ಅಥವಾ ಹಿರಿಯ ನಾಗರಿಕರಿಗೆ ಸಾಧ್ಯ ಆಗುತ್ತಾ? ಅದೇ ರೀತಿ ಎಷ್ಟೋ ಜನಕ್ಕೆ ಓಲ್ಡ್ ಪೆನ್ಷನ್ನು, ಅವ್ರಿಗೆ ಗೊತ್ತಿಲ್ಲ ಓಲ್ಡ್ ಪೆನ್ಷನ್ ಏನಕ್ಕೆ ಹೋಗಿದೆ ಅಂತ. ಊರು ಬಿಟ್ಟಿಲ್ಲ, ಮನೆ ಬಿಟ್ಟಿಲ್ಲ, ಅವರಿರೋಂಥ ಜಾಗ ಬಿಟ್ಟಿಲ್ಲ. ಮತ್ತೆ ಇನ್ನೊಂದು ಸರಿ ಹೊಸದಾಗಿ ಅವ್ರು ಮಾಡಿಸ್ಬೇಕು ಅಂತ ಹೇಳಿದ್ರೆ ಇದು ಎಂಥ ಅನ್ಯಾಯ ಅಂತ ನಾನು ಕೇಳ್ತಾರಂಥದ್ದು. ಯಾರೂ ಕೇಳಿಲ್ಲ ಅವ್ರನ್ನ ಉಚಿತವಾಗಿ ಇದು ಕೊಡಿ, ನೀವು ಗ್ಯಾರಂಟಿ ಕೊಡಿ ಅಂತ ಕೇಳಿಲ್ಲ. ಕೊಟ್ಟವರು ಅವರೇ ಆದರು. ಕೊಟ್ಟ ಮೇಲೆ ಅದನ್ನು ಪರಿಷ್ಕರಣೆ ಮಾಡೋವಂಥ ನೆಪದಲ್ಲಿ ಇರುವಂಥ ಎಲ್ಲ ಫಲಾನುಭವಿಗಳನ್ನ ಕಿತ್ತಾಕ್ಬಿಟ್ರೆ ಹೇಗೆ? ಎಲ್ಲ ಸರ್ಕಾರದ ಅಧಿಕಾರಿಗಳಲ್ವ ಕೊಟ್ಟಿರೋದು. ಸರಿ ಸರ್, ಈಗ 3 ತಿಂಗಳಾಗಿದೆ, ನಿಮ್ಮ ಮಾತು ಪ್ರಕಾರ ಹೇಳ್ಬೇಕಾದ್ರೆ 3 ತಿಂಗಳಾಗಿದೆ ರದ್ದಾಗಿ. 3 ತಿಂಗಳಿಂದ ಈ ವಿಚಾರವಾಗಿ ಧ್ವನಿ ಎತ್ತೀರಾ. ಈ ಸಮಯದಲ್ಲೇ ಈ ವಿಚಾರವಾಗಿ ಧ್ವನಿ ಎತ್ತ ಕಾರಣ ಏನು ಸರ್? ಈಗ ಅವರು ಏನೋ ಹೊಸದಾಗಿ ಮಾಡ್ತಾ ಇದ್ದಾರೆ, ಅವರ ಬೆಳವಣಿಗೆ ಏನೋ ಒಳ್ಳೆತನದಿಂದ ಇದೆ, ಅವರು ದಾಖಲೆಗಳನ್ನ ತೊಗೊಳ್ಳೋಂಥದ್ದಿರ್ಬೋದು ಅಥವಾ ಅವರು ಬೇರೆ ವಿಚಾರಗಳಲ್ಲಿ ಪ್ರೋಗ್ರೆಸ್ ಏನು ತೊಗೊಳ್ತಾ ಇದ್ದಾರೆ. ನಾವು ಸರ್ಕಾರಗಳು ಒಂದು ಹೊಸ ಕ್ರಮ ಮಾಡೋಂಥ ಸಂದರ್ಭದಲ್ಲಿ ಅವ್ರಿಗೆ ನಾವು ಪ್ರೋತ್ಸಾಹ ಕೊಡಬೇಕು. ಏನೋ ಒಳ್ಳೇದಾಗುತ್ತೆ ಆಗಲಿ ಅನ್ನೋ ದೃಷ್ಟಿಯಿಂದ ನಾವು ವೆಯ್ಟ್ ಮಾಡ್ತಾ ಇದ್ವಿ. ಆದರೆ ಅವ್ರು ಏನು ಮಾಡಿದ್ದಾರೆ, ಇದರಿಂದ ಆಗಿರ್ತಕ್ಕಂಥ ಪರಿಣಾಮಗಳೇನು? ನಿಜವಾಗ್ಲೂ ಫಲಾನುಭವಿಗಳೆಲ್ಲನೂ ಲಾಸ್ ಆಗಿದ್ದಾರೆ. ಇವತ್ತು ನಿಜವಾಗ್ಲೂ ಯಾರು ಅದಕ್ಕೆ ಅರ್ಹರಿದ್ರೋ ಅಂಥವ್ರು ಎಷ್ಟೋ ಜನ ಕಳ್ಕೊಂಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಅತಿ ಹೆಚ್ಚು BPL ಕಾರ್ಡನ್ನು ಅವಲಂಬಿತರಾಗಿದ್ದಂಥವರು. ಆಮೇಲೆ ಓಲ್ಡ್ ಪೆನ್ಷನ್ನು, ವಿಧವಾ ವೇತನ ಇರ್ಬೋದು, ಬೇರೆ ಬೇರೆ ಈ ರೀತಿಯಾದಂಥ ಸೌಲಭ್ಯಗಳನ್ನ ನಂಬ್ಕೊಂಡಿದ್ದಂಥ ಬಡಬಗ್ಗರು ಎಲ್ಲ ಸಮುದಾಯದವ್ರಿಗೂ ನಾನು ಹೇಳ್ತಾ ಇದ್ದೀನಿ. ಇಂಥ ಸಮುದಾಯ ಅಂತಿಲ್ಲ, ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಸಮುದಾಯಗಳಲ್ಲೂ ಇದ್ದಾರೆ. ಇವತ್ತು ಹಿರಿಯ ನಾಗರಿಕರು ಇರ್ಬೋದು, ವಿಧವೆಯರು ಇರ್ಬೋದು, ಅಥವಾ ಇವರು ನಮ್ಮ ಫಿಸಿಕಲಿ ಚಾಲೆಂಜ್ಡ್ ಇರ್ಬೋದು, ಬೇರೆ ಬೇರೆ ವರ್ಗಗಳಲ್ಲಿ ಬಡಬಗ್ಗರು ಸಾಕಷ್ಟು ಜನ ಇದ್ದಾರೆ. ಇವರೆಲ್ಲ ಎಲ್ಲಿಗೆ ಹೋಗಬೇಕು? ಅವ್ರಿಗೆ ಗೈಡ್ ಮಾಡೋರು ಯಾರು? ಅವ್ರಿಗೆ ಅದಕ್ಕೆ ಅನುಕೂಲ ಕೊಡೋಂಥವ್ರು ಯಾರು? ಅವ್ರು ಊರಲ್ಲೇ ಇದ್ದರೂ ಕೂಡ ಹೋಗಿ ಮತ್ತೆ ಇನ್ನೊಂದು ಸರಿ 30,000ಕ್ಕೆ ಏನೋ ಮಾಡಿಸ್ಕೊಂಬರ್ಬೇಕು. ಸೆಕ್ರೆಟ್ರಿ ಅದಕ್ಕೆ ಕೊಡ್ತಾ ಇಲ್ಲ. ಸೆಕ್ರೆಟ್ರಿಗಳು ಇನ್ ಟೈಮ್ ಸ್ಪಂದಿಸೋದಿಲ್ಲ. ನಾಡ್ ಕಚೇರಿ ಹತ್ರ 200 ಜನ 300 ಜನ ಲೈನಲ್ಲಿ ಇರ್ತಾರೆ. ತಾಲೂಕು ಆಫೀಸ್ ಹತ್ರ ಕೇಳಂಗೇ ಇಲ್ಲ. ಅವತ್ತು ಮೊದಲೇ ನಿಮ್ಗೆ ಗೊತ್ತಿದೆ ತಾಲೂಕು ಆಫೀಸಲ್ಲಿ ಯಾವ ರೀತಿ ಕೆಲಸಗಳು ನಡೀತವೆ ಅಂತ. ಅಲ್ಲಿ 100 ಜನ 1000 ಜನ ಇವತ್ತು ಬೀದಿಗೆ ಬಂದು ನಿಂತಿದ್ದಾರೆ. ಈ ಥರ ಪರಿಸ್ಥಿತಿ ಏನಕ್ಕೆ ಬೇಕಾಗಿತ್ತು? ಇದರಿಂದ ಸಾಕಷ್ಟು ಜನರಿಗೆ ಅನ್ಯಾಯ ಆಗಿದೆ. ಆಮೇಲೆ ಈಗ 3-4 ತಿಂಗಳಿಂದ ಕೊಟ್ಟಿಲ್ಲ ಅಂತಂದರೆ ಅವ್ರ ಜೀವನಗಳು ನಡೆಸೋದು ಹೆಂಗೆ? ಈಗ ನೀವು 1,000 2,000 ಯಾವುದೋ ಗ್ಯಾರಂಟಿ ಕೊಡೋ ಸಬ್ಜೆಕ್ಟ್ಗೋಸ್ಕರ ಇವ್ರಿಗೆ ಬರ್ತಾ ಇದ್ದಂಥ ಬೇರೆ ಬಹುದೊಡ್ಡ ಬೆನಿಫಿಟ್ಗಳನ್ನ ಹಾಳು ಮಾಡಿಟ್ಟಿದ್ದೀರಲ್ಲ ನೀವು. ಈಗ BPL ಕಾರ್ಡ್ಗೋಸ್ಕರ ಈ ಪ್ರಶ್ನೆ ಬಂದಿದೆ. ಅದಕ್ಕಾಗಿ ಇನ್ನೊಂದು ಪ್ರಶ್ನೆ ಉದ್ಭವ. ಸಾಮಾನ್ಯ ಜನರಲ್ಲಿ ನಮಗೆ ಹೊಸದಾಗಿ ರೇಷನ್ ಕಾರ್ಡ್ಗಳೆಲ್ಲ ಇನ್ನೂ ನಮ್ಗೆ ಕೊಟ್ಟಿಲ್ಲ, ಇಷ್ಟು 3 ವರ್ಷ ಆಗಿದೆ, ಇದು ನಮಗೆ ಕಾರ್ಡ್ ಇಲ್ಲದಿದ್ದ ಕಾರಣ ನಮಗೆ ಯಾವುದೇ ಥರದಂಥ ಸರ್ಕಾರದ ಯಾವುದೇ ಒಂದು ಸವಲತ್ತು ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದ್ರ ಪರವಾಗಿ ನಿಮ್ಮ ಉತ್ತರ ಏನಿದೆ? 100% ಸತ್ಯ ಸರ್ ಇದು. ಈಗ ಇವರು ಈ ಒಂದು ಗ್ಯಾರಂಟಿಗಳ ಒಂದು ಇದಕ್ಕೆ ಬಿದ್ದು, ಅಂದರೆ ಗ್ಯಾರಂಟಿಗಳನ್ನು ಅವರು ಸಮರ್ಥನೆ ಮಾಡ್ಕೊಳ್ಳೋಂಥ ವಿಚಾರಕ್ಕೆ ಬಿದ್ದು ಇವತ್ತು ಏನಾಗಿದೆ, ಇದನ್ನು ತಡೆ ಹಿಡಿದಿದ್ದಾರೆ. ಅಂದರೆ ಹೊಸದಾಗಿ ಕಾರ್ಡ್ ಮಾಡೋಂಥದ್ದು ಇರ್ಬೋದು, ಮತ್ತು ಇದನ್ನು ಪರಿಷ್ಕರಣೆ ಮಾಡೋಂಥದ್ದು ಇರ್ಬೋದು. ಇದರಿಂದ ಸುಮಾರು 2-3 ವರ್ಷಗಳಿಂದ ಇವ್ರು ಏನು ತಡೆ ಹಿಡಿದಿದ್ದಾರೆ. ಆಗ ಹೊಸದಾಗಿ ಬರ್ತಕ್ಕಂಥವ್ರನ್ನ ಅಥವಾ ಈಗಾಗಲೇ ರೇಷನ್ ಕಾರ್ಡ್ ಇಲ್ಲದೆ ಇರೋರು ರೇಷನ್ ಕಾರ್ಡ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಅಂದರೆ ಇದರಿಂದ ಎಲ್ಲೋ ಒಂದು ಕಡೆ ಸಮಾಜಕ್ಕೆ ತೊಂದರೆನೇ ಆಗ್ತಾಯಿದೆ, ಒಳ್ಳೇದೇನು ಆಗ್ತಾ ಇಲ್ವಲ್ಲ. ಈಗ ಹೊಸದಾಗಿ ಮಾಡ್ಕೊಳ್ಳೋಂಗೆ ಆಗ್ತಾ ಇಲ್ಲ, ಇರೋನು ತೊಗೊಳಕ್ಕೆ ಆಗ್ತಾ ಇಲ್ಲ. ಎರಡೂ ಸಮಸ್ಯೆನೇ ಅಲ್ವಾ? ಕೊಡೋರು ನೀವು, ಆಲ್ರೆಡಿ BPL ಕಾರ್ಡ್ ಕೊಟ್ಟಿರೋರು ನೀವು. ಕೊಡಬೇಕಾದಾಗ ಏನು ಮಾಡ್ತಾಯಿದ್ರಿ? ಒಬ್ಬ ವ್ಯಕ್ತಿಗೆ BPL ಕಾರ್ಡ್ ನೀವು ಕೊಡಬೇಕಾದ್ರೆ ನೀವು ಮಾನದಂಡಗಳು ಅವತ್ತು ಪರಿಶೀಲನೆ ಮಾಡಿಲ್ವ? ನೀವು ಎಲ್ಲ ಮಾಡಿದಿರಿ, ಆಯಿತು, ಒಂದಷ್ಟು ಪರ್ಸೆಂಟೇಜ್ ಇರಲಿ, ಓಕೆ. ಏನು 40 ಲಕ್ಷ ಕಾರ್ಡ್ಗಳು ಹಂಗಾರೆ ಇಲ್ಲಿಗಲ್ ಮಾಡಿದ್ರೆ ನೀವು? 40 ಲಕ್ಷ ಕಾರ್ಡ್ಗಳು ಅಂದರೆ 40 ಲಕ್ಷ ಜನರಿಗೆ ನೀವು ಅನ್ಯಾಯ ಮಾಡಿದ್ರೆ ಇವತ್ತಿನ ದಿವಸ ಏನು ಸಾಧನೆ ಮಾಡ್ಲಿಕ್ಕೆ ಹೋಗಿದ್ರಿ ನೀವು? ಜನಸಾಮಾನ್ಯರು ಪಾಪ ಆ 40,000 ಜನ ಅಂದರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ವಯಸ್ಸಾಗಿರೋಂಥ ಹಿರಿಯರು. ಅವರು ಅದರಲ್ಲಿ ಲೇಡೀಸ್ ಇದ್ದಾರೆ, ಜೆಂಟ್ಸ್ ಇದ್ದಾರೆ, ಫಿಸಿಕಲಿ ಚಾಲೆಂಜ್ಡ್ ಇದ್ದಾರೆ. ಇಂಥವ್ರಿಗೆಲ್ಲ ನೀವು ಅನ್ಯಾಯ ಮಾಡಿ ಏನು ಸಾಧನೆ ಮಾಡಿಕೊಟ್ಟಿದ್ದೀರಿ? ಅದರಲ್ಲಿ ಈ ಒಂದು ಗ್ಯಾರಂಟಿಗಳಿಗೆ ವಿರುದ್ಧ ಇಲ್ಲ ನಾವು. ಆದರೆ ಗ್ಯಾರಂಟಿಗಳಿಗೆ ನೀವು ಎಲ್ಲಿಂದ ಹಣ ಹೊಂದಿಸ್ಬೇಕು ಅದನ್ನು ಮಾಡಬೇಕು ನೀವು. ಅದು ಬಿಟ್ಬಿಟ್ಟು ಗ್ಯಾರಂಟಿಗಳು ನೀವು ಸಮರ್ಥನೆ ಮಾಡ್ಕೊಳ್ಳೋಕ್ಕೋಸ್ಕರ ಬೇರೆ ಬೇರೆ ಬೆನಿಫಿಟ್ನೆಲ್ಲ ಬೇರೆ ಬೇರೆ ಅನುಕೂಲಗಳನ್ನೆಲ್ಲ ಕಿತ್ಕೊಳ್ತಾ ಇದ್ರೆ ನೀವು ಏನು ಸಾಧನೆ ಮಾಡ್ದಂಗಾಯಿತು? ಇವತ್ತು ನಿಮಗೆ ಗೊತ್ತಿದೆ, ಆಲ್ಮೋಸ್ಟ್ 4 ವರ್ಷ ಆಗ್ತಾಯಿದೆ. 4 ವರ್ಷದಲ್ಲಿ ಅಭಿವೃದ್ಧಿ ಯಾವ ಮಟ್ಟಕ್ಕಿದೆ ಅಂತೇಳಿ. ಇವತ್ತು ನಮ್ಮ ಭಾಗದಲ್ಲೇ ಆಗಿರ್ಬೋದು, ಮಡವಾಳದಿಂದ ಮಂಚನಹಳ್ಳಿವರೆಗೂ ಇರ್ಬೋದು, ಅಥವಾ ಬೇರೆ ಬೇರೆ ಕಾಮಗಾರಿಗಳು, ಒಂದಷ್ಟು ಕಾಮಗಾರಿಗಳು ಪ್ರಾರಂಭ ಮಾಡಿ ಸುಮಾರು 8 ತಿಂಗಳು 10 ತಿಂಗಳಾಗೋಯ್ತು. ಇವತ್ತಿನವರೆಗೂ ಟಾರ್ ಬಿದ್ದಿಲ್ಲ. ಅದಕ್ಕೆ ಅಭಿವೃದ್ಧಿಗೆ ನೀವೇ ಸುದ್ದಿ ಮಾಡಿದ್ದೀರಾ.